ಶ್ರೀರಾಮಚಂದ್ರ ದತ್ತಿ ಅಗ್ರಹಾರ, ಲಕ್ಕಿಗುಂಡಿ, ಲಕ್ಕುಂಡಿ, ಲಕ್ಷ್ಮೀಗುಂಡಿ ಅಂತ ಏನು ಕರಿತಾ ಇದ್ದರು. ಹಾಗೂ 101 ಗುಡಿ, 101 ದೇವಸ್ಥಾನ ಐತಿಹಾಸಿಕವುಳ್ಳಂಥ ನಮ್ಮ ಲಕ್ಕುಂಡಿ ಗ್ರಾಮ ಕಳೆದ 8 ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದೆ. ಯಾಕಂದರೆ ಶನಿವಾರದಂದು ನಿಧಿ ಪತ್ತೆಯಾದ ತಕ್ಷಣ ಸಾಕಷ್ಟು ಈ ನಮ್ಮ ಲಕ್ಕುಂಡಿಯ ಒಂದು ಅಭಿವೃದ್ಧಿಗೆ ಏನು ಹೇಳಬೇಕಂದ್ರೆ ಸಾಕಷ್ಟು ರಾಜಮನೆತಗಳು ಆಳು ಹೋಗಿದ್ದಾವೆ. ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಕೊನೆಯದಾಗಿ ವಿಜಯನಗರ ಅರಸರು ಕೂಡ ಇಲ್ಲಿ ಆಳಿದ್ರು ಅನ್ನೋ ಒಂದು ಐತಿಹಾಸಿಕ ಸಾಕಷ್ಟು ದಾಖಲೆಗಳು ಇವೆ. ಈ ಸುಮಾರು 3 ವರ್ಷಗಳಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಸುಮಾರು 15 ಕೋಟಿ ರೂಪಾಯಿಗೂ ಹೆಚ್ಚು ದೇವಸ್ಥಾನಗಳ ಅಭಿವೃದ್ಧಿಗೆ ನಮಗೆ ಸಾಕಷ್ಟು ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ 5 ಕೋಟಿ ರೂಪಾಯಿಯ ಎಲ್ಲ ಕಾಮಗಾರಿಗಳು ಸಂಪೂರ್ಣವಾಗಿ ಮುಕ್ತಾಯ ಹಂತಕ್ಕೆ ಬಂದು ಈ ವರ್ಷ 10 ಕೋಟಿ ರೂಪಾಯಿಗಳ 6 ದೇವಸ್ಥಾನ, ಚಂದ್ರ ಮೌಳೇಶ್ವರ ಆಗಿರ್ಬೋದು, ವಿರೂಪಾಕ್ಷ ದೇವಸ್ಥಾನ ಆಗಿರ್ಬೋದು, ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರ್ಬೋದು, ಹಾಲಗುಂಡಿ ಬಸವೇಶ್ವರ ದೇವಸ್ಥಾನ, ಕಣ್ಣರಬಾವಿ ಅಂತ ಅನೇಕ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿ, ಹಾಗೂ ಸುಮಾರು 16ಕ್ಕೂ ಹೆಚ್ಚು ಸ್ಮಾರಕಗಳು ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಹೇಳಿ ಘೋಷಣೆ ಸಹ ಆಗಿದವು ಸರ್. ಹಾಗೂ ಪ್ರವಾಸಿಗರು ಸಾಕಷ್ಟು ಬರ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಸುಮಾರು 5 ಕೋಟಿ ರೂಪಾಯಿಗೂ ಹೆಚ್ಚು ಅವರಿಗೆ ಒಂದು ಸಂಕೀರ್ಣ ಏನು ಅಲ್ಲಿ ಹೈಟೆಕ್ ಟಾಯ್ಲೆಟ್ಗಳಾಗಿರ್ಬೋದು, ಕೆಫೆ ಆಗಿರ್ಬೋದು, ಟೂರಿಸಮ್ ಇನ್ಫಾರ್ಮೇಷನ್ ಸೆಂಟರ್ ಆಗಿರ್ಬೋದು, ಇನ್ನೂ ಹಲವಾರು ಅನೇಕ ಕೆಲಸಗಳನ್ನು ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಇನ್ನೂ ಲಕ್ಕುಂಡಿ ಒಂದು ಗತವೈಭವ ಮರುಕಳಿಸಲಿ ಅನ್ನೋದು ನಮ್ಮದು ಇಚ್ಛೆ. ಸಾಕಷ್ಟು ನಮ್ಮ ಗ್ರಾಮದ ಹಿರಿಯರು, ಯುವಕರು, ಗುರು ಹಿರಿಯರು ಎಲ್ಲರೂ ಇದಕ್ಕೆ ಸಾಕಷ್ಟು ಬೆಂಬಲವಾಗಿ ನಿಂತಿದ್ದಾರೆ. ನಮ್ಗೆ ಊರಿನ ಈಗೇನು ಶಿಫ್ಟ್ ಆಗ್ಬೇಕಂತೇಳಿ ಎಲ್ಲ ಒಂದು ತಪ್ಪು ಮಾಹಿತಿ ಏನು ಹೊಡ್ತಾ ಇದೆ, ಅದು ಉತ್ಖನದ ನಂತರ ಆ ಒಂದು ಕಾರ್ಯಕ್ಕೆ ಚಾಲನೆ ಸಿಗುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಗ್ರಾಮಸ್ಥರ ಗೊಂದಲ ಆಗಬಾರ್ದು ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ತೇನೆ. ಯಾವ ರೀತಿ ಸಂಪತ್ಭರಿತವಾಗಿತ್ತು ಈ ನಗರ? ಯಾಕಂದರೆ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲೊಕ್ಕಿ ಗದ್ಯಾನ ಎನ್ನುವ ಒಂದು ನಾಣ್ಯ ಏನು ಅವಾಗ ಚಲಾವಣೆ ಇತ್ತು, ಅದು ಇಲ್ಲೇ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಕೂಗಳತೆ ದೂರದಲ್ಲಿ ಟಂಕಶಾಲೆ ಇತ್ತು ಅನ್ನುವ ಒಂದು ಐತಿಹಾಸಿಕ ಒಂದು ಕುರುಹು ಇದೆ. ಶಾಸನದಲ್ಲಿ ಕೂಡ ಇದೆ. ಲಕ್ಕುಂಡಿ ಅಂದರೆ ಲೊಕ್ಕಿಗುಂಡಿ ನಾಣ್ಯಗಳನ್ನು ಟಂಕಿಸ್ತಾ ಇತ್ತು, ಇಲ್ಲಿ ಟಂಕ್ ಶಾಲೆ ಇತ್ತು ಅನ್ನೋದು ಇತಿಹಾಸದಲ್ಲಿ ಓದ್ಬೋದು. ಹಾಗೂ ಅನೇಕ ಶಾಸನಗಳಲ್ಲಿ ಕೂಡ ಬರೆದಿ ಲೊಕ್ಕಿ ಗದ್ಯಾನ ಅಂತ ಹೇಳೇ ಒಂದು ನಾಣ್ಯ ಅಂದಿನ ಕಾಲದಲ್ಲಿ ಚಲಾವಣೆ ಇತ್ತು. ಹಾಗಾಗಿ ನಮ್ಮ ಇದು ಏನು 7 ಊರು ಇತ್ತು, ಸುತ್ತಲ 7 ಊರು. ಆವಾಗ ಇಲ್ಲಿ ಬರೀ ರಾಜರು ಮಹಾರಾಜರುಗಳು ಅಷ್ಟೇ ಇರ್ತಿದ್ರು. ಆಮೇಲೆ ಅಗ್ರಹಾರ ಇತ್ತು. ಈಗೇನು 1600 ಅಥವಾ 1700ನೇ ಇಸ್ವಿಯಲ್ಲಿ ಏನೋ ಒಂದು ಪ್ಲೇಗು, ಡೊಂಗಿ ಬರ ಅಂತ ರೋಗಗಳು ಬಂದಾಗ ಆ 7 ಊರಿನ ಎಲ್ಲ ಜನರು ಬಂದು ಇಲ್ಲಿ ನೆಲೆಸ್ತಾರೆ. ಇಲ್ಲಿ ನೆಲೆಸಿದ ಮೇಲೆ ಅಲ್ಲಿ ತನಕ ಇದು ಲಕ್ಕುಂಡಿ ಕೇವಲ ದೇವಸ್ಥಾನ, ಬಾವಿಗಳು ಅಷ್ಟೇ ಇಲ್ಲಿತ್ತು. ಈಗ ಆ ಜನ ಎಲ್ಲ ಬಂದು ಇಲ್ಲಿ ಇದ್ದಿದ್ದರ ಕಾರಣದಿಂದಾಗಿ ಎಲ್ಲ ಮನೆಗಳ ಬಾವಿ ಮೇಲೆ ಮನೆ ಕಟ್ಕೊಂಡಿರೋದಾಗಿರ್ಬೋದು, ದೇವಸ್ಥಾನದ ಮೇಲೆ ಮನೆ ಕಟ್ಕೊಂಡಿರೋದು ಆಗಿರ್ಬೋದು, ಈ ಥರ ಎಲ್ಲ ಇದಾವೆ. ಅವ್ರಿಗೆಲ್ಲ ಮನವೊಲಿಸಿ ಅವ್ರಿಗೆ ಸೂಕ್ತವಾದಂಥ ಜಾಗ ಆಗಿರ್ಬೋದು, ಸೂಕ್ತವಾದಂಥ ಮನೆ ಕಟ್ಕೊಳಕ್ಕೆ ದುಡ್ಡು ಕೊಡುವಂಥದ್ದಾಗಿರ್ಬೋದು, ಅಂಥದ್ದೆಲ್ಲ ಮಾಡಿ ಅವ್ರ ಮನವೊಲಿಸಿ ನಾವು ಅವರ ಗ್ರಾಮಸ್ಥರ ಒಂದು ಬೆಂಬಲದೊಂದಿಗೆ ಮುಂದಿನ ಕಾರ್ಯಕ್ಕೆ ಚಾಲನೆ ಕೊಡ್ತೀವಿ ಸರ್. ಐತಿಹಾಸಿಕ ಸ್ಥಳವಾಗಿದೆ ಜಕಣಾಚಾರಿ ಕಟ್ಟಡ ಅಂತ ಹೇಳಿದ್ವಿ. ಇಲ್ಲಿ ನಾವು ಅಚಾನಕ್ ಬೀಗರ ಮನೆಗೆ ಬಂದ ಕಾರಣ ಉತ್ಖನನ ಕಾರ್ಯಕ್ರಮ ನಡೆದ್ರಿಂದ ವೀಕ್ಷಣೆ ಮಾಡೋಕ್ಕೆ ಈ ಸ್ಥಳಕ್ಕೆ ಆಗಮಿಸಿ. ನಮ್ಮದು ಸಿದ್ದಾಪುರ, ಕಾರಟಗಿ ತಾಲೂಕು ಸಿದ್ದಾಪುರ. ಇಲ್ಲಿ ಭಾಳಷ್ಟು ದೇವಸ್ಥಾನಗಳು, ಬಾವಿಗಳು, 101 ಬಾವಿ. ಇಲ್ಲೇ ಹೇಳಿದಂತೆ ಕೇಳ್ಪಟ್ಟಿವಿ ರೀ, 101 ಬಾಗಿಲಿ, 101 ದೇವಸ್ಥಾನ ಇದ್ದಾವೆ ಅಂತಂದು. ನಾವು ವೀಕ್ಷಣೆ ಮಾಡಿದ್ಕಲ್ಲ ದಕ್ಷಿಣಾಚಾರಿ ಕಟ್ಟಡ ಇಲ್ಲ, ಬೇಡ ಹೊಯ್ಸಳರ ಕಟ್ಟಡ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಯಾವ ದೇವಸ್ಥಾನಗಳು ನೋಡಿರಿ? ಯಾವ ದೇವಸ್ಥಾನಗಳು? ವೀರಭದ್ರೇಶ್ವರಗಳು ನೋಡಿರಿ, ಆ ಕಡೆ ಬಸವಣ್ಣ ದೇವಸ್ಥಾನ ನೋಡಿರಿ. ಅಲ್ಲಲ್ಲೇ ಒಂದು ಸ್ವಲ್ಪ ನಾವು ಅವಾಗವಾಗ ಇಲ್ಲಿ ಬೀಗರ ಮನೆ ಬಂದಲ್ಲಿ ಸ್ವಲ್ಪ ಹುಡ್ಕ್ಯಂತ ಅಡ್ಡಾಡಿದ್ವಿ. ಈಗೇನು ಇದನ್ನು ಸ್ವಲ್ಪ ವೀಕ್ಷಣೆ ಇದು ಪುರಾತತ್ವದವರು ಸ್ವಲ್ಪ ಇದನ್ನು ಮಾಡಕತ್ತಾರೆ. ಗೌರ್ಮೆಂಟ್ ಅದು ಅವ್ರವರು ಗೌರ್ಮೆಂಟ್ ವ್ಯಾಪ್ತಿ ಬಿಟ್ಟಿರ್ತಾರೆ. ಯಾವ ದೇವಸ್ಥಾನ ಚಲೋ ಅದಾವ ಅಂತ ಅನ್ಸುತ್ತೆ ನಿಮಗೆ? ಏನಂದ್ರೆ ಇಲ್ಲಿ ರಂಗನಾಥ ದೇವಸ್ಥಾನ, ಆಮೇಲೆ ವೀರಭದ್ರ ದೇವಸ್ಥಾನ ಚಲೋ ಐತ್ರಿ. ನಾವು ಮತ್ತೆ ನೋಡ್ಕೊಂಡು ಹೋಗಿರ್ತೀರಿ. ಬಸವಣ್ಣ ದೇವಸ್ಥಾನ ಐತ್ರಿ, ದೇವಸ್ಥಾನ ರೋಡ್ ಪಕ್ಕ ಐತಿ. ಅಲ್ಲಲ್ಲಿ ಇವು ಪುರಾತನ ದೇವಸ್ಥಾನ ಭಾಳ ಇದ್ದಾವೆ ಅಂತ ಕೇಳ್ಪಟ್ಟಿವ್ರಿ ಇಲ್ಲಿಂದ ಏರಿಯಾದ. ವೀರಭದ್ರ ದೇವಸ್ಥಾನ ಬಗ್ಗೆ ಏನೇ ಇಲ್ರಿ, ನಾವು ಅವಾಗವಾಗ ಬಂದು ಹೋಗೋರು ಅಷ್ಟೇ.
ಬಂದರೆ ಯಾವನ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಾವು ಇದನ್ನ ಮಾಡಿ ಹೋಗಾರೆ ಈಗಿದು ಇದ್ರ ಬಗ್ಗೆ ಗೊತ್ತಾಗಿದೆ. ಅವಾಗ ಟೂರಿಸ್ಟು ಶಾಲೆ ಹುಡುಗರು ಟೂರಿಸ್ಟು ಅವರೆಲ್ಲರೂ ಬರ್ತಾರಲ್ರಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಇದು ಹಿಂದಕ್ಕೆ ಪಠ್ಯ ಪುಸ್ತಕದೊಳಗನ ಅಳವಟ್ಟಿದೆ ಈ ಊರು. ಗಗನಾಚಾರಿಗೆ ಕಟ್ಟಡ ಆದ್ದರಿಂದ ಪಠ್ಯ ಪುಸ್ತಕದೊಳಗನ ಅಳವಡಿಸಿದ್ದಾರೆ ಹಿಂದಕ್ಕೆ. ನಮಗೆ ತಿಳಿದ ಮಷ್ಟಿಗೆ ಮಾತ್ರ ಇಷ್ಟ. ಥ್ಯಾಂಕ್ಸ್ ಶಿವಣ್ಣ ಅಂತೇಳಿ. ಬರ್ರಿ.